ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪೃಥ್ವಿಯಲ್ಲಿ ಪುಣ್ಯವಾದ ಗಂಧವು, ಅಗ್ನಿಯಲ್ಲಿ ತೇಜಸ್ಸು, ಸರ್ವ ಪ್ರಾಣಿಗಳಲ್ಲಿ ಜೀವನವು ಮತ್ತು ತಪಸ್ವಿಗಳ ತಪಸ್ಸು ನಾನೇ ಆಗಿರುವೆನು ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ಹಿಂದಿನ ಶ್ಲೋಕದ ಮೂಲಕ ಮುಂದುವರೆಸಿದ್ದಾನೆ. ಈ ಒಂದು ಪ್ರಪಂಚದಲ್ಲಿ ತಾನು ಯಾವ ರೂಪದಲ್ಲಿ ಇದ್ದೇನೆ, ಸಾಕಾರ ರೂಪವನ್ನೇ ನಾವು ಭಗವಂತನ ಒಂದು ಸಾಕಾರ ರೂಪವನ್ನೇ ಹುಡುಕ್ತಾ ಇದ್ರೆ ಯಾವ ರೂಪದಲ್ಲಿ ಇದ್ದೇನೆ, ಯಾವ ರೂಪದಲ್ಲಿ ನಾನು ಗೂಢಾರ್ಥದಲ್ಲಿದ್ದೇನೆ ಅಂತ ಹೇಳಿ ಹಿಂದಿನ ಶ್ಲೋಕದಿಂದ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದೆ ತಾನು ಹೇಳಿದ್ದ ಸೂರ್ಯನಲ್ಲಿರುವ ತೇಜಸ್ಸು ನಾನೇ, ನೀರಿನಲ್ಲಿರುವಂತಹ ರಸವೂ ನಾನೇ, ಸರ್ವ ವೇದಗಳ ಓಂಕಾರವೂ ನಾನೇ, ಒಂದು ಮಾನವನಲ್ಲಿರುವಂತಹ ಪರಾಕ್ರಮವು ತಾನೇ ಎಂದು ಅದನ್ನ ಮುಂದುವರೆದಂತೆ ಎಲ್ಲ ವಿಧವಾದ ವಾಸನೆಗಳು ಅಥವಾ ಸುವಾಸನೆಗಳು ಅಥವಾ ಗಾಳಿಯ ಏನು ಪೃಥ್ವಿಯಿಂದ ಬರುತ್ತವೆ ಅದರಲ್ಲಿರುವಂತಹ ಪುಣ್ಯವಾದ ಗಂಧವು ತಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೃಷ್ಣ. ಆಯಾ ವಸ್ತುವಿನಿಂದ ಅಂದರೆ ಈ ಒಂದು ಜಗತ್ತಿನಲ್ಲಿ ಭೂಮಿಯಲ್ಲಿರುವಂಥ ಒಂದೊಂದು ವಸ್ತುವಿನಿಂದ ಸಣ್ಣ ಸಣ್ಣ ಧೂಳಿನ ಕಣಗಳು ಸುತ್ತಲೂ ವ್ಯಾಪಿಸಿರುತ್ತದೆ. ಅವು ನಮ್ಮ ಮೂಗಿನಲ್ಲಿರುವಂಥ ವಾಸನೆಗಳಿಗೆ ಸಂಬಂಧಪಟ್ಟ ನರಗಳಿಗೆ ತಾಕಿದಾಗ ಇದು ಇಂತಹ ವಾಸನೆ ಅಂಥೇಳಿ ಹೇಳ್ತೇವೆ. ವಸ್ತುಗಳಿಂದ, ಅದರಲ್ಲಿಯೂ ಪೃಥ್ವಿ ಮತ್ತು ಅದರಲ್ಲಿ ಬೆಳೆದ ಹೂ ಮುಂತಾದವುಗಳಿಂದ ಬರುತ್ತಿರುವಂಥ ವಾಸನೆಗಳಲ್ಲಿ ಪುಣ್ಯವಾಸನೆಯ ಹಿಂದೆ ಅವನಿದ್ದಾನೆ. ಹಾಗಾದರೆ ದುರ್ವಾಸನೆಯ ಹಿಂದೆ ಅವನಿಲ್ವೇ ಅಂತ ಹೇಳಿ ನಾವು ಪ್ರಶ್ನೆ ಕೇಳಿದ್ರೆ, ಇಲ್ಲದೇ ಇದ್ದರೆ ಅವನ ಸರ್ವವ್ಯಾಪ್ತಿತ್ವಕ್ಕೆ ಧಕ್ಕೆ ಬಂತಲ್ಲ, ಅವನು ಪಕ್ಷಪಾತಿಯಾದನಲ್ಲ ಅಂಥೇಳಿ ನಾವು ಭಾವಿಸಬಹುದು. ಅವನು ಸರ್ವವ್ಯಾಪ್ತಿತ್ವದ ದೃಷ್ಟಿಯಿಂದ ಎಲ್ಲ ಕಡೆಯಲ್ಲಿಯೂ ಇರುವವನು. ಆದರೆ ಎಲ್ಲ ವಸ್ತುಗಳು ಅವನನ್ನು ಒಂದೇ ಸಮನಾಗಿ ಪ್ರತಿಬಿಂಬಿಸುವುದಿಲ್ಲ. ಪುಣ್ಯವಾಸನೆಯಲ್ಲಿ ಪರಮಾತ್ಮನ ಆವಿರ್ಭಾವ ಜಾಸ್ತಿಯಾಗಿ ನಮಗೆ ಕಾಣುತ್ತೆ. ಅದನ್ನು ನಾವು ಸುವಾಸನೆಯಲ್ಲಿ ಹೆಚ್ಚು ಕಾಣ್ತೇವೆ. ಅದಕ್ಕಾಗಿ ಅವನು ಅಲ್ಲಿರುವನು ಅಂತಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಅಲ್ಲಿ ಇತರ ಕಡೆಗಳಿಗಿಂತ ಹೆಚ್ಚಾಗಿ ಪ್ರತಿಬಿಂಬಿಸ್ತಾನೆ. ಈಗ ಒಂದು ಉದಾಹರಣೆಯನ್ನು ಗಮನಿಸಬಹುದು ಅಂತಂದರೆ, ಒಂದು ಫ್ಯಾಕ್ಟರಿ ಇದೆ, ಅದರಲ್ಲಿ ಚಿಮಣಿಯ ಮೂಲಕ ಬರುವಂಥ ಹೊಗೆಯ ಹಿಂದೆ ದೇವರಿದ್ದಾನೆ ಅಂತೇಳಿ ಹೇಳ್ಬಹುದು. ಅದೇ ಜೊತೆಗೆ ಒಂದು ಪವಿತ್ರವಾದ ಯಜ್ಞವನ್ನು ಮಾಡುತ್ತಿರುವಂತಹ ಹೋಮದ ಧೂಮದಲ್ಲಿಯೂ ಕೂಡ ಅವನೇ ಇದ್ದಾನೆ. ಆದರೆ ಹೋಮದ ಧೂಮದ ಪರಿಮಳದಲ್ಲಿ ಅವನು ಹೆಚ್ಚಾಗಿ ಕಾಣ್ತಾನೆ. ಎಲ್ಲ ಹೂವುಗಳಲ್ಲಿಯೂ ಒಂದು ಬಗೆಯ ವಾಸನೆ ಇದೆ. ಅವುಗಳಲ್ಲಿ ಯಾವುದರಲ್ಲಿ ಪರಿಮಳ ಹೆಚ್ಚಾಗಿರುವುದೋ ಅಂತಹ ಮಲ್ಲಿಗೆ, ಗುಲಾಬಿ, ಜಾಜಿ, ಚಂಪಕ ಮುಂತಾದ ಪುಷ್ಪಗಳಲ್ಲಿ ಅವನು ಹೆಚ್ಚು ಇರುವಂತೆ ನಮಗೆ ಕಾಣ್ತಾನೆ. ಅದಕ್ಕೆ ಆ ಪುಷ್ಪಗಳು ದೇವರಿಗೆ ಪ್ರಿಯವಾದ ವಾಸನೆ ಎಂದು ನಮ್ಮ ಮನಸ್ಸಿನಲ್ಲಿ ಅವನ ಭಾವನೆ ಮೂಡುತ್ತೆ. ಆ ವಾಸನೆಯನ್ನು ಸೇವಿಸಿದಾಗ ಅವನಿಂದ ಬರುವ ವಾಸನೆಯನ್ನ ನಾವು ಸೇವಿಸುತ್ತಿರುವೆವು ಎಂಬ ಭಾವನೆ ಬರುತ್ತದೆ. ಇವುಗಳ ಸಹಾಯದಿಂದ ಮನಸ್ಸು ದೇವರ ಕಡೆ ತಿರುಗಲು ಸಹಾಯವಾಗುತ್ತೆ. ಬೆಂಕಿಯ ಉರಿಯುವ ಶಕ್ತಿಯ ಹಿಂದೆ ನಾನೇ ಇರುವೆನು ಎನ್ನುವನು.
ಮನುಷ್ಯ ಅಗ್ನಿಯ ಉಪಯೋಗವನ್ನು ಯಾವಾಗ ಕಂಡುಹಿಡಿದನೋ ಗೊತ್ತಿಲ್ಲ. ಅಂದಿನಿಂದ ಅಗ್ನಿಯಷ್ಟು ನಮ್ಮ ಜೀವನದಲ್ಲಿ ಬಳಕೆಯಲ್ಲಿರುವುದು ಮತ್ಯಾವುದೂ ಇಲ್ಲ. ಆದ ಕಾರಣವೇ ಆ ಅಗ್ನಿಗೆ ಒಂದು ದೇವರ ಪೀಠವನ್ನು ಕೊಟ್ಟಿದ್ದೇವೆ. ಅವನನ್ನು ಅಗ್ನಿದೇವ ಎಂದು ಕರೆಯುತ್ತೇವೆ. ಅದಿಲ್ಲದೆ ಇದ್ದರೆ ನಮ್ಮ ಆಹಾರವನ್ನು ಬೇಯಿಸಿ ತಿನ್ನುವುದಕ್ಕೆ ಆಗೋದಿಲ್ಲ. ಬರೀ ಕಟ್ಟಿಗೆಯ ಬೆಂಕಿ ಮಾತ್ರವಲ್ಲ, ಈಗ ನಾವು ಫ್ಯಾಕ್ಟರಿಗಳಲ್ಲಿ ವಿದ್ಯುತ್ ಶಕ್ತಿ ಉಪಯೋಗಿಸಿ ಅಗ್ನಿ ತಯಾರು ಮಾಡ್ತೇವೆ. ಎಣ್ಣೆ ಮತ್ತು ಗ್ಯಾಸುಗಳನ್ನು ಉರಿಸಿ ಅಗ್ನಿ ತಯಾರು ಮಾಡ್ತೇವೆ. ನಮ್ಮ ಫ್ಯಾಕ್ಟರಿ ನಡೆಯುವುದೇ ಪ್ರತ್ಯಕ್ಷವಾದ ಅಥವಾ ಪರೋಕ್ಷವಾದ ಅಗ್ನಿದೇವನ ದಯೆಯಿಂದ. ನಮ್ಮ ಮನೆಯಲ್ಲಿರುವ ಅಡಿಗೆ ಕೋಣೆಗೆ ಜೀವ ಬರುವುದೇ ಅಗ್ನಿದೇವನಿಂದ. ಅವನಿಂದ ನಮಗೆ ರಾತ್ರಿಯಲ್ಲಿ ಕತ್ತಲ ಪರಿಹಾರ. ಅಗ್ನಿ ಎಲ್ಲವನ್ನೂ ದಹಿಸುವುದು, ಅದರ ಮೂಲ ರೂಪಕ್ಕೆ ತೆಗೆದುಕೊಂಡು ಹೋಗುವುದು. ಎಂತಹ ಸುಂದರವಾದ ನಾಮರೂಪಗಳಾದರೂ ಅಗ್ನಿ ಅದನ್ನೆಲ್ಲ ಕಬಳಿಸಿ ಒಂದು ಬೊಗಸೆ ಬೂದಿಯನ್ನು ಬಿಡುವನು. ಅಗ್ನಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾಗಿರುವಂಥದ್ದು. ಗೃಹಸ್ಥರ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಅದನ್ನು ಹಗಲು ರಾತ್ರಿ ರಕ್ಷಿಸ್ತಾ ಇದ್ರು. ಮನುಷ್ಯ ಈ ದೇಹವನ್ನು ತ್ಯಜಿಸಿದಾಗ ಈ ದೇಹವನ್ನು ಬೊಗಸೆ ಬೂದಿ ಮಾಡುವುದು ಕೂಡ ಇದೇ ಅಗ್ನಿ. ಬದುಕಿರುವ ತನಕ ನಿತ್ಯ ಗೆಳೆಯನಾಗಿ, ಹೋಗುವಾಗಲೂ ಕೂಡ ದೇಹ ತ್ಯಾಗಕ್ಕೆ ಸಹಾಯ ಮಾಡುವವನೇ ಈ ಅಗ್ನಿದೇವ. ಭಗವಂತನೇ ಸರ್ವ ಪ್ರಾಣಿಗಳಲ್ಲಿ ಜೀವನವೂ ಆಗಿದ್ದಾನೆ. ಅವನೇ ಚೇತನಾತ್ಮನಂತೆ ಇರುತ್ತಾನೆ. ಒಂದು ದೇಹ ಬದುಕಿರುವುದು ಅದರ ಹಿಂದೆ ಜೀವ ಇರುವುದರಿಂದಲೇ. ಹಾಗಾಗಿ ಈ ಜೀವ ಇದ್ದರೆ ಪಶು ಪಕ್ಷಿ ಮನುಷ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಅದಿರುವುದರಿಂದ ಸುತ್ತಲಿರುವ ಆತಂಕಗಳ ಒಡನೆ ಒಂದು ಚೇತನ ಹೋರಾಡುತ್ತೆ. ಹಾಗಾಗಿ ಈ ಒಂದು ಸರ್ವ ಪ್ರಾಣಿಗಳಲ್ಲಿ ಆತ ಚೈತನ್ಯವಾಗಿದ್ದಾನೆ. ಇನ್ನು ತಪಸ್ವಿಗಳಲ್ಲಿ ಅವರಲ್ಲಿ ಇರುವಂಥ ತಪೋಶಕ್ತಿಯು ನಾನೇ ಎನ್ನುತ್ತಿದ್ದಾನೆ ಶ್ರೀಕೃಷ್ಣ. ತಪಸ್ಸು ಅಂತಂದರೆ ಕೂತ್ಕೊಂಡು ಯಾವುದೋ ಕಾಡಿನಲ್ಲಿಯೋ ಗುಹೆಯಲ್ಲಿಯೋ ಕೂತ್ಕೊಂಡು ಧ್ಯಾನ ಜಪ ತಪ ಮಾಡುವಂಥದ್ದಲ್ಲ. ತಪಸ್ಸು ಅಂತಂದರೆ ಮನಸ್ಸನ್ನು ಏಕಾಗ್ರ ಮಾಡಿ ಅದನ್ನು ಒಂದು ವಸ್ತುವಿನ ಕಡೆ ಹರಿಸುವುದು, ಅದರ ರಹಸ್ಯವನ್ನು ತಿಳಿಯಲು ಯತ್ನಿಸುವುದು. ಪ್ರಪಂಚದ ರಹಸ್ಯವನ್ನು ಭೇದಿಸಲು ಮನುಷ್ಯನ ಕೈಯಲ್ಲಿರುವ ಅತ್ಯಮೋಘವಾದ ಅಸ್ತ್ರವೇ ತಪಸ್ಸು. ನಮಗೆ ಲೌಕಿಕ ಜ್ಞಾನವಾಗಲಿ ಪಾರಮಾರ್ಥಿಕ ಜ್ಞಾನವಾಗಲಿ ಬೇಕಾದರೆ ತಪಸ್ಸು ಮಾಡಬೇಕು. ಈ ಜ್ಞಾನ ಎಂಬುವುದು ಬಿಟ್ಟು ಸಿಕ್ಕೋದಿಲ್ಲ, ಅದಕ್ಕೆ ತಪಸ್ಸು ಮಾಡಿದರೆ ನಮಗೆ ಸಿಕ್ಕುವಂಥದ್ದು. ಹಾಗಾಗಿ ತಪಸ್ಸು ಅಂದರೆ ತನ್ಮಯನಾಗಿ ಒಂದು ವಸ್ತುವನ್ನು ಕುರಿತು ಚಿಂತಿಸುವುದು. ಒಬ್ಬ ಅದೇ ಒಂದು ವಿಷಯಕ್ಕೆ ತಪಸ್ಸಿಗೆ ಖಯಾಲಿಯಾಗಿ ಹೋಗುವ ತನಕ ಅವನು ಅದನ್ನು ಕುರಿತು ಚಿಂತಿಸ್ತಾ ಇರ್ತಾನೆ. ಆಹಾರ ನಿದ್ರೆಗಳನ್ನು ಅದಕ್ಕಾಗಿ ಬಿಟ್ಟುಬಿಡ್ತಾನೆ. ಆರ್ಕಿಮಿಡೀಸೋ ಒಬ್ಬ ಗ್ರೀಕ್ ವಿಜ್ಞಾನಿಗೆ ಒಂದು ಕಿರೀಟ ಕೊಟ್ಟು, ಇದರಲ್ಲಿ ಚಿನ್ನವಲ್ಲದ ಲೋಹ ಏನಾದರೂ ಬೆರ್ತಿದೆಯಾ, ಅದನ್ನು ಕಿರೀಟವನ್ನು ಕರಗಿಸದೆ ನೀನು ಹೇಳಬೇಕು ಅಂತ ಹೇಳಿ ಒಬ್ಬ ರಾಜ ಆಜ್ಞಾಪಿಸಿದಾಗ ಅದನ್ನು ಹೇಗೆ ತಿಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಅವನು ಅದರಲ್ಲಿ ತನ್ಮಯನಾಗ್ಬಿಡ್ತಾನೆ. ಅದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಒಮ್ಮೆ ತಾನು ಬೆತ್ತಲೆಯಾಗಿ ನೀರಿಗೆ ಸ್ನಾನಕ್ಕೆ ಇಳಿದಾಗ ಆ ನೀರು ಇವನ ಗಾತ್ರಕ್ಕೆ ಮೇಲೆ ಬಂದಾಗ ಆತ ತಾನು ದಿಗಂಬರ ಎಂಬುದನ್ನು ಕೂಡ ಗಮನಿಸದೆ ನಾನದನ್ನು ಕಂಡು ಹಿಡಿದೆ ಯುರೇಕಾ ಯುರೇಕಾ ಅಂಥೇಳಿ ಜನಸಂದಳಿಯ ಒಳಗಡೆ ಕಿರ್ಚ್ಕೊಳ್ಳುತ್ತಾ ಹೋಗ್ತಾನೆ. ಅದನ್ನೇ ಅವನು ಕಂಡುಹಿಡಿದಿರುವಂಥದ್ದು ಪ್ರಿನ್ಸಿಪಲ್ ಆಫ್ ಡೆನ್ಸಿಟಿಯ ನಿಯಮವನ್ನು. ಹಾಗಾಗಿ ಆರ್ಕಿಮಿಡೀಸ್ ಸದಾಕಾಲ ಒಂದು ಸಮಸ್ಯೆಯ ಚಿಂತನೆಯಲ್ಲಿಯೇ ಮುಳುಗಿದಾಗ ಅವನಿಗೆ ಪರಿಹಾರ ಸಿಕ್ತು. ಆ ಒಂದು ಏಕಾಗ್ರತೆಯ ಹಿಂದೆಯೇ ತಪಸ್ಸು ಇದೆ. ಕೇವಲ ಋಷಿಮುನಿಗಳು ಮಾಡುವಂಥದ್ದು ಮಾತ್ರ ತಪಸ್ಸಲ್ಲ. ವಿಜ್ಞಾನಿಗಳು, ಯೋಧರು, ಶಿಕ್ಷಕರು, ವೈದ್ಯರು, ರೈತರು ಇವರೆಲ್ಲರೂ ಮಾಡುವಂಥದ್ದು ತಾದಾತ್ಮ್ಯತೆಯ ಒಂದು ತಪಸ್ಸೆ. ಹಾಗಾಗಿ ಭಗವಂತ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವಾಗ ಅದರ ತತ್ವ ತಿಳಿಯಲು ನಾವು ಯತ್ನಿಸಬೇಕು. ಈ ತಪಸ್ಸನ್ನು ಮಾಡುವಾಗ ಅವನು ಶರೀರವನ್ನು ಮರೀತಾನೆ, ನಿದ್ರಾಹಾರಗಳನ್ನು ಮರೀತಾನೆ, ತದೇಕ ಧ್ಯಾನದಲ್ಲೇ ತಲ್ಲೀನನಾಗ್ತಾನೆ. ಆಗಲೇ ಪರಮಾತ್ಮ ಅವನಿಗೆ ಗೋಚರಿಸಬೇಕಾದ್ರೆ ಪಂಚಭೂತಗಳಲ್ಲಿರುವ ನಿಯಮಗಳನ್ನು ಕಂಡುಹಿಡಿಯುವುದಕ್ಕೆ ಮಾಡಿದ ತಪಸ್ಸಾಗಲಿ, ಪರಮಾತ್ಮನನ್ನು ಕಂಡುಹಿಡಿಯುವುದಕ್ಕೆ ಮಾಡಿದ ತಪಸ್ಸಾಗಲಿ, ಅದರ ಹಿಂದೆ ಕೆಲಸ ಮಾಡ್ತಾ ಇರುವಂಥದ್ದು ಯಾವುದು ಅಂದರೆ ಅದೇ ಭಗವಂತನ ಶಕ್ತಿ.
ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ. ನಂಬಿ ನಾಳಿನ ಸೊಗಸ ಬದುಕುವುದು ಈ ಜೀವ, ಭರವಸೆಯೇ ಇಲ್ಲದಿರೇ ಬಾಳು ನಿಸ್ಸಾರ. ಹೊಸತೊಂದು ಇದೆ ಎಂಬ ನಂಬಿಕೆಯ ಚಿರಮೋದ, ಅದುವೆ ಬೆರಗಿನ ಒಸಗೆ ಮುದ್ದು ರಾಮ. ಅದುವೆ ಬೆರಗಿನ ಒಸಗೆ ಮುದ್ದು ರಾಮ. ಹಾಗಾಗಿ ಬೆರಗಿನ ಒಸಗೆಯನ್ನೇ ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಹೊಸತೊಂದು ಇದೆ ಎಂಬ ನಂಬಿಕೆಯೇ ಚಿರಮೋದ, ಚಿರವಾಗಿ ನಮಗೆ ಮುದವನ್ನು ಕೊಡ್ತಾ ಹೋಗುತ್ತೆ. ಎಲ್ಲಿ ಭಗವಂತ ತಪಸ್ಸಾಗಿದ್ದಾನೆ, ಎಲ್ಲಿ ಅಗ್ನಿಯಾಗಿ ಇದ್ದಾನೆ, ಎಲ್ಲಿ ಒಂದು ಚೈತನ್ಯ ರೂಪಕವಾಗಿದ್ದಾನೆ ಅನ್ನುವಂಥ ತಿಳ್ಕೊಳ್ತಾ ಹೋದರೆ ಬದುಕು ನಿಜಕ್ಕೂ ಸಾಕ್ಷಾತ್ಕಾರವನ್ನು ಪಡೆಯುತ್ತೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.